ಗದಗ ಜಿಲ್ಲೆಯಲ್ಲಿವೆ 135 ಮಳೆ ಮಾಪನ ಕೇಂದ್ರಗಳು. ಕೆಟ್ಟು ಹಾಳಾಗಿವೆ 45 ಮಳೆ ಮಾಪನ ಯಂತ್ರಗಳು. ಬೆಳೆ ವಿಮೆ ಪಡೆಯೋದಕ್ಕೆ ರಿಪೋರ್ಟ್ ಸಿಗ್ತಾ ಇಲ್ಲ. ಯಂತ್ರಗಳ ದುರಸ್ತಿ ಯಾವಾಗ? ಇದು ಮಳೆ ಮಾಪನ ಯಂತ್ರಗಳು ಹಾಳಾಗಿರೋ ಸುದ್ದಿ. ಗದಗ ಜಿಲ್ಲೆಯಲ್ಲಿ ಮಳೆ ಮಾಪನ ಯಂತ್ರಗಳು ಹಾಳಾಗಿವೆ, ಕೆಟ್ಟು ನಿಂತಿವೆ. ಅಧಿಕಾರಿಗಳಿಗೆ ಮಳೆ ಪ್ರಮಾಣವೇ ಇದರಿಂದ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ರೈತರಿಗೆ ಮಳೆ ಅಧಿಕವಾದಂತಹ ಸಂದರ್ಭದಲ್ಲಿ ಅಥವಾ ಅಕಾಲಿಕ ಮಳೆ ಬಂದಾಗ ಬೆಳೆ ಹಾನಿಯಾಗುತ್ತೆ. ಬೆಳೆ ಹಾನಿಯಾದಾಗ ಅಧಿಕಾರಿಗಳು ಸರ್ವೆ ನಡೆಸಬೇಕಲ್ಲ, ಯಾವ್ಯಾವ ರೈತರಿಗೆ ಎಷ್ಟು ಬೆಳೆ ಹಾನಿಯಾಗಿದೆ, ಇದಕ್ಕೆ ಎಷ್ಟು ಪರಿಹಾರ ಕೊಡಬೇಕು ಅಂತ. ಸೊ ಅದನ್ನ ನಡೆಸೋದಕ್ಕೆ ಸಾಧ್ಯವಾಗ್ತಿಲ್ಲ. ರೈತರಿಗೆ ಬೆಳೆ ವಿಮೆ ಪರಿಹಾರ ಪಡೆಯೋದು ಕೂಡ ಇದರಿಂದ ಕಷ್ಟವಾಗ್ತಾ ಇದೆ. ಗದಗ ಜಿಲ್ಲೆಯಲ್ಲಿ ಈ ಸಮಸ್ಯೆ ಆಗ್ತಿರೋದು ಮಳೆ ಮಾಪನ ಯಂತ್ರಗಳು ಹಾಳಾಗಿವೆ, ಕೆಟ್ಟು ನಿಂತಿವೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಹಂಗಾದ್ರೆ ರೈತರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಸರಿಸುಮಾರು 135ಕ್ಕೂ ಹೆಚ್ಚು ಮಳೆ ಮಾಪನ ಕೇಂದ್ರಗಳಿದ್ದಾವೆ. 13 ಮಳೆ ಮಾಪನ ಕೇಂದ್ರಗಳು ಸಹಿತ ನಿಷ್ಪ್ರಯೋಜಕವಾಗಿರ್ತಾವೆ. ಆಡಳಿತ ಯಾವ ಸ್ಥಿತಿ ಐತಿ? ಗದಗ ಜಿಲ್ಲೆಯ 135 ಮಳೆ ಮಾಪನ ಕೇಂದ್ರಗಳ ಪೈಕಿ 45 ಮಳೆ ಮಾಪನ ಕೇಂದ್ರಗಳು ಕೆಟ್ಟು ಹಾಳಾಗಿ ಬಂದಾಗಿವೆ. ಸಮರ್ಪಕ ಮಳೆ ಪ್ರಮಾಣ ಗೊತ್ತಾಗದೆ ರೈತರು ಗೋಳಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಫಸಲ್ ಭೀಮಾ ಯೋಜನೆ ವಿಮೆಗಾಗಿ ಸರಿಯಾಗಿ ರಿಪೋರ್ಟ್ ಕೊಡಲು ಆಗ್ತಿಲ್ಲ. ಮಳೆ ಆಧಾರ ಮೇಲೆ ಬೆಳೆ ಹಾನಿ, ಬರಗಾಲ ಘೋಷಣೆ ಮಾಡಲು ಅಧಿಕಾರಿಗಳಿಗೆ ಆಗುತ್ತಿಲ್ಲ. ಈ ಬಗ್ಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ನಮ್ಮ ಈ ತಾಲೂಕಿನಾಗ 14 ನಮ್ಮ ಮಳೆ ಮಾಪನ ಕೇಂದ್ರಗಳದಾವೆ. ಅದರೊಳಗೆ 13 ಮಳೆ ಮಾಪನ ಕೇಂದ್ರಗಳು ಸಹಿತ ನಿಷ್ಪ್ರಯೋಜಕವಾಗಿಬಿಟ್ಟಾವೆ. ಇದು ನೋಡ್ರಿ, ಮಳೆ ಮಾಪನದಿಂದ ಬೆಳೆ ವಿಮಾ, ಆ ವರ್ಷದ ಬೆಳೆ ವಿಮಾ ನಿರ್ಧಾರ ಆಗ್ತೈತಿ. ಅದರ ಜೊತೆಗೆ ಪರಿಹಾರ ನಿರ್ಧಾರ ಆಗ್ತೈತಿ. ಒಮ್ಮೆ ಅತಿವೃಷ್ಟಿ ಆಗ್ಬೋದು, ಅತಿವೃಷ್ಟಿ ಆದಾಗೂ ಅದೇ ಆಧಾರ ಮೇಲೆ ನಿರ್ಧಾರ ಆಗೋದು, ಅನಾವೃಷ್ಟಿ ಆದಾಗೂ ಅದೇ ಆಧಾರ ಮೇಲೆ ಮಳೆ ಮಾಪನ ಕೇಂದ್ರ ಆಧಾರ ಮೇಲೆ ನಿರ್ಧಾರ ಆಕತಿ. ಇಂಥ ಒಂದು ಕೇಂದ್ರ ಬಿಂದು, ಇಂಥ ಒಂದು ಮಾಪನದ ಕೇಂದ್ರದ ಮೇಲೆ ನಿರ್ಧಾರ ಅಂತ ಒಂದು ಮಳೆ ಮಾಪನ ಕೇಂದ್ರ ಈ ಸ್ಥಿತಿಯಾಗಿ ಇಟ್ಟಾರಂತಂದ್ರೆ ಆಡಳಿತ ಯಾವ ಸ್ಥಿತಿ ಐತಿ, ರೈತರನ್ನ ಯಾವ ಪರಿಸ್ಥಿತಿಗೆ ತಳ್ಳಾಕ ಒಂದು ನಿದರ್ಶನ ಹೇಳಲಿಕ್ಕೆ ಬಯಸ್ತೀನಿ ಇವರಿಗೆ. ಗದಗ ಜಿಲ್ಲೆಯಲ್ಲಿ ಮಳೆ ಮಾಪನ ಕೇಂದ್ರಗಳ ಸರಿಯಾದ ನಿರ್ವಹಣೆ ಇಲ್ಲದ ಕಾರಣಕ್ಕಾಗಿ ಮಳೆ ಅಂಕಿಅಂಶಗಳನ್ನು, ನಿರ್ದಿಷ್ಟ ದತ್ತಾಂಶಗಳನ್ನು ಕೊಡಲಿಕ್ಕೆ ಮಳೆ ಮಾಪನ ಇಲಾಖೆ ಮತ್ತು ಅಧಿಕಾರಿಗಳು ಸಂಪೂರ್ಣ ಜಿಲ್ಲೆಯಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಜಿಲ್ಲೆಯಲ್ಲಿ ಸರಿಸುಮಾರು 135ಕ್ಕೂ ಹೆಚ್ಚು ಮಳೆ ಮಾಪನ ಕೇಂದ್ರಗಳಿದ್ದಾವೆ ಅಂತ ಹೇಳ್ತಾರೆ, ಮತ್ತು 90ಕ್ಕೂ ಹೆಚ್ಚು ಮಳೆ ಮಾಪನ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾವೆ ಅಂತ ಹೇಳ್ತಾರೆ. ಆದರೆ ಇದು ಸಂಪೂರ್ಣ ಸುಳ್ಳು ಅಂತಕ್ಕಂಥದ್ದನ್ನು ಇಡೀ ರೈತಾಪಿ ವರ್ಗ ಇವತ್ತು ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದಾರೆ. ಹಾಳಾಗಿರುವ ಮಳೆ ಮಾಪನ ಯಂತ್ರಗಳನ್ನು ದುರಸ್ತಿ ಮಾಡಿಸಲು ಟೆಂಡರ್ ಸಹ ಕರೆಯಲಾಗಿದೆ. ಆದರೆ ದುರಸ್ತಿ ಯಾವಾಗ ಅನ್ನೋದೇ ಗೊತ್ತಿಲ್ಲ. ನಮ್ಮ ತಾಲೂಕಲ್ಲಿ ಸುಮಾರು 15 ಇದಾವೆ. ಮೊದಲು ಏನಿತ್ತು, ಪಂಚಾಯತ್ ಮತ್ತು ನಮ್ಮ ಇಲಾಖೆ ನಿರ್ವಹಣೆ ಮಾಡಲಿಕ್ಕೆ ಇತ್ತು. ಆದರೆ ಜಿಲ್ಲಾಡಳಿತ ಅದನ್ನು ನಿರ್ವಹಣೆ ಮಾಡಬೇಕು ಅಂತ ಅವರು ಒಂದು ಆದೇಶ ಮಾಡಿದ್ರಿಂದ ಅದನ್ನು ಈಗ ನಾವು ಒಂದು ಜಿಲ್ಲಾಡಳಿತದ ಮೂಲಕ ಒಂದು ರಿಪೋರ್ಟನ್ನು ಕೇಳಿದ್ರು, ಎಷ್ಟು ಸರಿ ಇದಾವು, ಎಷ್ಟು ಕೆಟ್ಟಿದಾವು ಅಂತೇಳಿ. ಈಗ ಕಂಪ್ನಿಗಳು ಕೂಡ ಬಂದು ಅವು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಆ ಕಂಪ್ನಿಗಳು ಈಗ EMC ಪ್ರಕಾರ ರಿಪೇರಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಮಳೆ ಮಾಪನ ಕೇಂದ್ರಗಳು ಕಾರ್ಯನಿರ್ವಹಿಸದೆ ಕೆಟ್ಟು ಹಳ್ಳ ಹಿಡಿದಿವೆ. ಇದರಿಂದ ಅನ್ನದಾತರಿಗೆ ಬಹಳಷ್ಟು ಸಮಸ್ಯೆ ಎದುರಾಗಿದೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. 135 ಮಳೆ ಮಾಪನ ಯಂತ್ರಗಳಿದೆ, ಅದರಲ್ಲಿ 45ಕ್ಕೂ ಹೆಚ್ಚು ಯಂತ್ರಗಳು ಕೆಟ್ಟು ನಿಂತಿವೆ. ಸೊ ಎಷ್ಟು ದಿವಸ ಆಯಿತು, ರೈತರಿಗೆ ಏನು ಸಮಸ್ಯೆ ಆಗ್ತಿದೆ, ಅಧಿಕಾರಿಗಳು ಇದನ್ನು ಸರಿಪಡಿಸೋದು ಅಥವಾ ಚೇಂಜ್ ಮಾಡುವಂತ ಗೋಜಿಗೆ ಯಾಕೆ ಹೋಗ್ತಿಲ್ಲ, ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಹೌದು ಶರ್ಮಿತಾ, ಗದಗ ಜಿಲ್ಲೆಯಲ್ಲಿ ಸುಮಾರು 135ಕ್ಕೂ ಹೆಚ್ಚು ಮಳೆ ಮಾಪನ ಕೇಂದ್ರಗಳು ಕೂಡ ಇದಾವೆ. ಅದರಲ್ಲಿ ಸುಮಾರು 90 ಮಾತ್ರ ಏನು ವರ್ಕ್ ಆಗ್ತಾ ಇದಾವೆ. ಇನ್ನು ಉಳಿದಂತ 45 ಏನು ಮಳೆ ಮಾಪನ ಕೇಂದ್ರಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿದಾವೆ. ಕೆಲವೊಂದಿಷ್ಟು ಕಳ್ತನ ಆಗಿ ಹೋಗಿದಾವೆ, ಇನ್ನೊಂದಿಷ್ಟು ಡ್ಯಾಮೇಜ್ ಆಗಿ ಹೋಗಿದಾವೆ. ಅಂದ್ರೆ ಪ್ರತಿಯೊಂದು ನಗರ ಆಗಿರ್ಬೋದು ಮತ್ತು ಪಟ್ಟಣ ಆಗಿರ್ಬೋದು, ಜೊತೆಗೆ
ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದು ಮಳೆ ಮಾಪನ ಕೇಂದ್ರವನ್ನ ಸರ್ಕಾರ ಕೂಡ ಅಳವಡಿಕೆ ಮಾಡಿತ್ತು. ಆದ್ರೆ ಆ ಅಳವಡಿಕೆ ಮಾಡಿರ್ತಕ್ಕಂಥ ಮಳೆ ಮಾಪನ ಕೇಂದ್ರಗಳು ಕೂಡ ಈಗ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿದ್ದಾವೆ. ಇದರಿಂದಾಗಿ ರೈತರಿಗೆ ಸಾಕಷ್ಟು ಕೂಡ ತೊಂದರೆ ಆಗ್ತಕ್ಕಂಥದ್ದು. ಯಾಕಂತಂದ್ರೆ ಮಳೆ ಆದ್ರೆ ಎಷ್ಟು ಪ್ರಮಾಣದಲ್ಲಿ ಮಳೆ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮಳೆ ಮಾಪನ ಯಂತ್ರಗಳು. ಆದ್ರೆ ಆ ಮಳೆ ಮಾಪನ ಯಂತ್ರಗಳೀಗ ಸಂಪೂರ್ಣವಾಗಿ ಕೆಟ್ಟು ಹಳ್ಳ ಹಿಡಿದಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಕೂಡ ಈಗ ಆಗ್ತಾ ಇರುವಂತದ್ದು. ಯಾಕಂದ್ರೆ ರೈತರಿಗೆ ಬರ ಬಂತು ಅಥವಾ ಮಳೆ ಆಗ್ಲಿಲ್ಲ ಅಥವಾ ಮಳೆ ಆದ್ರೂ ಕೂಡ ಸರಿಯಾದ ವ್ಯವಸ್ಥೆ ಕೂಡ ಆಗ್ಲಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಅನ್ನದಾತರಿಗೆ ಕೂಡ ಆಗ್ತಕ್ಕಂಥದ್ದು. ಯಾಕಂದ್ರೆ ಸರಿಯಾದ ಮಳೆ ಪ್ರಮಾಣ ತಿಳಿಸಿದ್ರೆ ಅವರಿಗೆ ಬೆಳೆ ವಿಮೆ ಆಗಿರ್ಬೋದು, ಬೆಳೆ ಪರಿಹಾರ ಆಗಿರ್ಬೋದು, ಬೆಳೆ ಹಾನಿ ಆಗಿರ್ಬೋದು, ಇಂತಹ ಸಂಪೂರ್ಣವಾದ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಡುವಂತ ಕೆಲಸ ಆಗುತ್ತೆ. ಆದ್ರೆ ಇಲ್ಲಿ ಸುಮಾರು 45 ಮಳೆ ಮಾಪನಗಳು ಕೂಡ ಏನು ಸಂಪೂರ್ಣವಾಗಿ ಹಾಳಾಗಿದ್ದಾವೆ. ಅಂತ ಹಾಳಾದಂತಹ ಏನು ಮಳೆ ಮಾಪನಗಳನ್ನ ಅವುಗಳನ್ನ ದುರಸ್ತಿ ಮಾಡಿಸ್ಬೇಕು, ಅಲ್ಲಿ ಹೊಸದಾಗಿ ಕಳ್ತನ ಆದಂತಹ ಪ್ರದೇಶದಲ್ಲಿ ಮತ್ತೆ ಹೊಸದಾಗಿ ಅಳವಡಿಕೆ ಮಾಡಬೇಕು ಅಂತೇಳಿ ಸಾಕಷ್ಟು ಒತ್ತಾಯವನ್ನ ರೈತರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವೇನಾದ್ರೂ ಮಳೆ ಮಾಪನ ಕೇಂದ್ರಗಳು ಮರಳಿ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಏನು ಹೊಂದಾಣಿಕೆಯಾಗಿ ಅವುಗಳನ್ನ ನಿರ್ವಹಣೆ ಮಾಡಿ ಅವುಗಳನ್ನ ಕೂರಿಸಿದ್ರೆ ಸಾಕಷ್ಟು ಅನುಕೂಲ ಕೂಡ ಆಗ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಮಳೆ ಮಾಪನ ಕೇಂದ್ರಗಳು ಏನಾದ್ರು ಇನ್ಸ್ಟಾಲ್ ಆದ್ರೆ ಸಾಕಷ್ಟು ಅನುಕೂಲ ಕೂಡ ಆಗುತ್ತೆ. ರೈತರಿಗೆ ಸರಿಯಾದ ಸಮಯಕ್ಕೆ ಬೆಳೆ ಪರಿಹಾರ ಸಿಗುತ್ತೆ, ಬೆಳೆ ಹಾನಿ ಪರಿಹಾರ ಸಿಗುತ್ತೆ. ಜೊತೆಗೆ ಬೆಳೆ ವಿಮೆ ಅಷ್ಟೇ ಅಲ್ಲೇ ಅವರು ಮಳೆಯ ಪ್ರಮಾಣದ ಜೊತೆಗೆ ಬರಗಾಲ ಪರಿಸ್ಥಿತಿ ಬಗ್ಗೆ ಸರ್ಕಾರಕ್ಕೆ ಸೂಕ್ತವಾದ ಮಾಹಿತಿ ಕೂಡ ಹೋಗುತ್ತೆ. ಆದ್ರೆ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಮತ್ತು ಜೊತೆಗೆ ಈ ಒಂದು ಏನು ಈಗ ಕಳೆದ ಒಂದೂವರೆ ವರ್ಷದಿಂದ ಏನು ಸಂಪೂರ್ಣವಾಗಿ ಹಾಳಾಗಿ ಹೋಗಿದಾವೆ ಇವೆಲ್ಲ ಯಂತ್ರಗಳು. ಆದ್ರೆ ಸಂತೋಷ್, ಈಗ ಯಾವ ಆಧಾರದ ಮೇಲೆ ಅಲ್ಲಿ ರೈತರಿಗೆ ಬೆಳೆ ಹಾನಿಗೆ ಪರಿಹಾರ ಕೊಡ್ತಾ ಇದ್ದಾರೆ ಅಥವಾ ವಿಮೆ ಹಣವನ್ನ ಪಾವತಿ ಮಾಡ್ತಾ ಇದ್ದಾರೆ? ಇಲ್ಲಿ ಮೋಸ ಆಗ್ತಾ ಇಲ್ವಾ ರೈತರಿಗೆ? ಹೌದು ಶರ್ಮಿತಾ, ಯಾಕಂದ್ರೆ ಈಗ ಸರಿಯಾದ ಮಾಹಿತಿಯನ್ನ ಕೊಟ್ರೆ ಮಾತ್ರ ಸರಿಯಾದ ಪರಿಹಾರ ಕೂಡ ಸಿಗುತ್ತೆ. ಈಗ ಕೆಲವೊಂದಿಷ್ಟು ಭಾಗದಲ್ಲಿ ಸಾಕಷ್ಟು ಈಗ ನಮ್ಮ ಮುಂಡ್ರಿಗಿ ಭಾಗವನ್ನು ತೆಗೆದುಕೊಂಡ್ರೆ ಅದು ಅತಿ ಹೆಚ್ಚು ಬರಗಾಲ ಪ್ರದೇಶ ಅಂತಾನೆ ಘೋಷಣೆ ಇರ್ತಕ್ಕಂಥದ್ದು. ಆದ್ರೆ ಆ ಭಾಗದ ರೈತರಿಗೂ ಕೂಡ ಸಾಕಷ್ಟು ಬೆಳೆ ವಿಮೆಯಲ್ಲಿ ಕೂಡ ಸಾಕಷ್ಟು ತಾರತಮ್ಯ ಆಗ್ತಕ್ಕಂಥದ್ದು. ಅಲ್ಲಿಯೂ ಸಹ ನಾವು ಮುಂಡ್ರಿಗಿ ಒಂದೇ ತಗೊಂಡ್ರೆ ಅಲ್ಲಿ ಸುಮಾರು ಅಲ್ಲಿ ಕೂಡ 15ಕ್ಕೂ ಹೆಚ್ಚು ಮಳೆ ಮಾಪನ ಕೇಂದ್ರಗಳು ಕೂಡ ಇದಾವೆ. ಅಲ್ಲಿ 9 ಮಾತ್ರ ಕಾರ್ಯನಿರ್ವಹಿಸ್ತಿದಾವೆ, ಇನ್ನೂ ಕೂಡ ಹಾಳಾಗಿ ಹೋಗಿದಾವೆ. ಹೀಗೆ ಪ್ರತಿಯೊಂದು ತಾಲೂಕನ್ನ ನಾವು ನೋಡ್ತಾ ಹೋದ್ರೆ ಇನ್ನು ರೋಣ ಬಂದ್ರೆ ರೋಣದಲ್ಲಿಯೂ ಸಹ 20ಕ್ಕೂ ಹೆಚ್ಚು ಏನು ಮಳೆ ಮಾಪನ ಕೇಂದ್ರಗಳಿದಾವೆ. ಅಲ್ಲಿ ಸುಮಾರು 17ಕ್ಕೂ ಹೆಚ್ಚು ಮಾತ್ರ ಕಾರ್ಯನಿರ್ವಹಿಸ್ತಿದಾವೆ, ಇನ್ನು ಉಳಿದಂತವು ಹಾಳಾಗಿ ಹೋಗಿದೆ. ಹೀಗೆ ಸಾಕಷ್ಟು ಸಮಸ್ಯೆಗಳು ಮಳೆ ಮಾಪನ ಕೇಂದ್ರದಿಂದ ಆಗ್ತಾ ಇದಾವೆ. ಯಾಕಂದ್ರೆ ಸರಿಯಾದ ಮಳೆ ಆದಂತಹ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಯ್ತು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡತಕ್ಕಂಥದ್ದು ಮಳೆ ಮಾಪನ ಕೇಂದ್ರದಿಂದ ಆಗುತ್ತೆ. ಆದ್ರೆ ಮಳೆ ಮಾಪನ ಕೇಂದ್ರಗಳಿಗೆ ಈಗ ಸಂಪೂರ್ಣವಾಗಿ ಹಾಳಾಗಿ ಹೋಗಿರೋದ್ರಿಂದ ರೈತರಿಗೆ ಸರಿಯಾದ ಬೆಳೆ ಪರಿಹಾರ ಕೂಡ ಸಿಗ್ತಾ ಇಲ್ಲ. ಬೆಳೆ ಹಾನಿಯ ಪರಿಹಾರದ ಜೊತೆಗೆ ಸಾಕಷ್ಟು ತೊಂದರೆ ಕೂಡ ಈಗ ಅನುಭವಿಸ್ತಾ ಇದ್ದಾರೆ ಶರ್ಮಿತಾ. ಈಗ ಅಧಿಕಾರಿಗಳು ಇದಕ್ಕೇನು ಉತ್ತರ ಕೊಡ್ತಾ ಇದ್ದಾರೆ? ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈಗ ಹಾಳಾಗಿ ಇಷ್ಟು ದಿನ ಆಗಿದೆ, ಅದನ್ನ ರಿಪೇರಿ ಮಾಡಿಸೋದು ಅಥವಾ ಬೇರೆದ್ ಹಾಕೋದು ಅದನ್ನೇನಾದ್ರು ಮಾಡ್ಬೇಕಲ್ಲ, ಸೊ ಅವ್ರೇನು ಉತ್ತರ ಕೊಡ್ತಾ ಇದ್ದಾರೆ? ಶರ್ಮಿತಾ, ಈಗ ಏನಂತಂದ್ರೆ ಇದು ಗದಗ ಜಿಲ್ಲೆಯ ಒಂದೇ ಸಮಸ್ಯೆ ಅಲ್ಲ, ಇದು ರಾಜ್ಯಾದ್ಯಂತ ಇದೇ ರೀತಿಯಾದಂತಹ ಪರಿಸ್ಥಿತಿ ಕೂಡ ಇರತಕ್ಕಂಥದ್ದು. ಈಗಾಗಲೇ ಒಂದ್ ಕಡೆ ಹೇಳ್ತಾರೆ ಏನು ನಾವು ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಎಡಿಸಿ ಅವ್ರನ್ನು ಕೂಡ ಗಮನಕ್ಕೆ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಎಡಿಸಿ ಅವರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಗದಗ ಜಿಲ್ಲೆಯಲ್ಲಿ ಸುಮಾರು 135ರಲ್ಲಿ 9 ಮಾತ್ರ ಕಾರ್ಯನಿರ್ವಹಿಸ್ತಾ ಇದಾವೆ. 95 ಈಗ 45ರಷ್ಟು ಈಗಾಗಲೇ ಹಾಳಾಗಿ ಹೋಗಿದಾವೆ. ಹೀಗಾಗಿ ಸರ್ಕಾರ ಹಂತದಲ್ಲಿ ಒಂದಷ್ಟು ಖಾಸಗಿ ಕಂಪನಿಗಳಿಗೆ ಈಗಾಗಲೇ ಟೆಂಡರ್ ಕೂಡ ಆಗಿದೆ. ಅವರು ಬಂದು ಅವುಗಳನ್ನ ಸರಿಯಾಗಿ ದುರಸ್ತಿ ಮಾಡಿಸಿ ಮತ್ತು ಇನ್ಸ್ಟಾಲ್ ಮಾಡ್ಬೇಕಂತೇಳಿ. ಆದ್ರೆ ಆ ಯಾವ ಖಾಸಗಿ ಕಂಪನಿಗೆ ಈಗಾಗಲೇ ಆಗಿದೆ, ಆದ್ರೆ ಅವರು ಯಾವುದೇ ರೀತಿ ಬಂದು ಇಲ್ಲಿ ಸರ್ವೆ ಮಾಡ್ಕೊಂಡು ಹೋಗಿ ಅಲ್ಲಿ ಏನು ಹಾಳಾಗಿದಾವೆ, ಕಳ್ತನ ಆಗಿದಾವೆ ಆ ಪ್ರದೇಶಗಳಿಗೆ ಹೋಗಿ ಭೇಟಿ ನೀಡಿ ಅಲ್ಲಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಏನು ಮಳೆ ಮಾಪನ ಕೇಂದ್ರಗಳನ್ನ ಮರಳಿ ಇನ್ಸ್ಟಾಲ್ ಮಾಡುವಂತ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿ ಕಾರ್ಯರೂಪಕ್ಕೆ ಬಂದಿಲ್ಲ. ಹೀಗಾಗಿ ರೈತರು ಕೂಡ ಅಧಿಕಾರಿಗಳ ವಿರುದ್ಧ ಆಗಿರ್ಬೋದು, ಜಿಲ್ಲಾಡಳಿತ ವಿರುದ್ಧ ಆಗಿರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಮಳೆ ಮಾಪನ ಕೇಂದ್ರಗಳಿದ್ದಾಗ ಮಾತ್ರ ಮಳೆಯ ಪ್ರಮಾಣದ ಬಗ್ಗೆ ಸರ್ಕಾರಕ್ಕೆ ಸೂಕ್ತವಾದ ಮಾಹಿತಿ ಹೋಗುತ್ತೆ. ಆದ್ರೆ ಅಧಿಕಾರಿಗಳು ಮಾತ್ರ ಎಸಿ ರೂಮ್ ನಲ್ಲಿ ಕುಳಿತುಕೊಂಡು ಈ ಒಂದು ಮಳೆ ಮಾಪನದ ಮೌಲ್ಯ ಮಾಡಿ ಹೀಗಾಗಿ ರೈತರಿಗೆ ಸಾಕಷ್ಟು ವಂಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ತಾಲೂಕು ಆಡಳಿತಗಳು ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಂಡ್ರೆ, ಯಾಕಂದ್ರೆ ಮಳೆ ಮಾಪನ ಕೇಂದ್ರ ಕೂಡ ಸಂಪೂರ್ಣವಾಗಿ ತುಕ್ಕು ಹಿಡಿದು ಹಾಳಾಗಿ ಹೊಂಟಿದಾವೆ. ಕೆಲವೊಂದಿಷ್ಟು ಜಾಲಿ ಕಂಟಿಗಳು ಬೆಳೆದು ಅಲ್ಲೇ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಿದೆ. ಇಂತಹ ಸಾಕಷ್ಟು ಉದಾಹರಣೆಗಳು ಕೊಡ್ತಾ ಇದ್ದಾವೆ. ಜೊತೆಗೆ ಕೆಲವೊಂದಿಷ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ಇದ್ದಂತ ಮಳೆ ಮಾಪನ ಕೇಂದ್ರಗಳು ಕೂಡ ಸಂಪೂರ್ಣವಾಗಿ ಕಳ್ತನ ಆಗಿ ಹೋಗಿದ್ದಾವೆ. ಸುಮಾರು 11 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 11 ಮಳೆ ಮಾಪನ ಕೇಂದ್ರಗಳು ಕಳ್ತನವಾದ್ರೆ ಇನ್ನು 14ಕ್ಕೂ ಹೆಚ್ಚು ಡ್ಯಾಮೇಜ್ಗಳಾಗಿದ್ದಾವೆ. ಇಂತಹ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡ್ತಾ ಇರ್ಬೋದು. ಆದ್ರೆ ಇದಕ್ಕೆಲ್ಲವೂ ಕೂಡ ಜಿಲ್ಲಾಡಳಿತ ಸರ್ವೆ ಮಾಡಿಸಿ ಈ ಒಂದಷ್ಟು ಏನ್ ಹಾಳಾಗಿದಾವೆ, ಏನ್ ಹಾನಿಯಾಗಿದಾವೆ ಅಂತವುಗಳನ್ನ ಇನ್ಸ್ಟಾಲ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದೆ. ಆದ್ರೆ ಟೆಂಡರ್ ಹಂತದಲ್ಲಿ ಇದೆ, ಟೆಂಡರ್ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಹೊರತು ಯಾವುದೇ ರೀತಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಕೂಡ ಸಾಕಷ್ಟು ಈಗಾಗಲೇ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಆದಷ್ಟು ಬೇಗ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಈ ಒಂದು
ಮಳೆ ಮಾಪನ ಕೇಂದ್ರಗಳನ್ನ ಅಳವಡಿಸಿ ಮಾಡಿಕೊಟ್ರೆ ಮಾತ್ರ ನಾವು ಬಿಡ್ತೀವಿ, ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಶರ್ಮಿತಾ. ಸುದ್ದಿ ಫಾಲೋ ಮಾಡೋಣ. ಥ್ಯಾಂಕ್ ಯು ಸಂತೋಷ್ ಈ ಕ್ಷಣದ ಮಾಹಿತಿಗೆ. ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಜಿಲ್ಲಾಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡಿದ್ವಿ. CN ಶ್ರೀಧರ್ ಅವರೊಂದು ಭರವಸೆ ಕೊಟ್ಟಿದ್ದಾರೆ ಈಗ ನ್ಯೂಸ್ 18ಗೆ. ಸೊ ಇದು ನನ್ನ ಗಮನದಲ್ಲಿ ಇದೆ, ಸಾಧ್ಯವಾದಷ್ಟು ಬೇಗ ನಾವಿದನ್ನ ಸರಿಪಡಿಸ್ತೀವಿ, ಆಮೇಲೆ ನಿಮ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಸುದ್ದಿಯ ಫಾಲೋಅಪ್ ಅಂತೂ ಖಂಡಿತ ಮಾಡುತ್ತೆ ನ್ಯೂಸ್ 18. ಕಾರಣ ರೈತರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ. ಇಲ್ಲಿ ಮಳೆ ಮಾಪನ ಕೇಂದ್ರಗಳು ಅಥವಾ ಯಂತ್ರಗಳನ್ನು ಆಧರಿಸಿನೇ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ, ಅಕಾಲಿಕ ಮಳೆಯಾಗಿದೆಯಾ, ಜಾಸ್ತಿ ಪ್ರಮಾಣದಲ್ಲಿ ಮಳೆಯಾಗಿದೆಯಾ, ಅತಿವೃಷ್ಟಿ ಆದಾಗ ಏನು ಹಾನಿಯಾಗಿದೆ, ಇದನ್ನು ಸರ್ವೆ ಮಾಡೋದಕ್ಕೆ ಇದರಿಂದ ಯೂಸ್ಫುಲ್ ಆಗ್ತಾ ಇತ್ತು. ಬಟ್ ಇದು ಕೆಟ್ಟು ನಿಂತಿವೆ. 135ಕ್ಕೂ ಅಧಿಕ ಮಳೆ ಮಾಪನ ಯಂತ್ರಗಳಿದೆ. ಅದರಲ್ಲಿ ಗದಗ ಭಾಗದಲ್ಲೇ 45ಕ್ಕೂ ಹೆಚ್ಚು ಯಂತ್ರಗಳು ಕೆಲಸ ಮಾಡ್ತಾ ಇಲ್ಲ, ಕೆಟ್ಟು ಹೋಗಿದೆ. ಅದನ್ನ ರಿಪೇರಿ ಮಾಡಿಸ್ಬೇಕಾ ಅಥವಾ ರೀಪ್ಲೇಸ್ ಮಾಡಿಸ್ಬೇಕಾ, ಇದು ಜಿಲ್ಲಾಡಳಿತದ ಕರ್ತವ್ಯ ಆಗಿರುತ್ತೆ. ಈಗ DC ಒಂದು ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ನಾನು ಇದನ್ನ ಸರಿಪಡಿಸ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಈ ಸುದ್ದಿಯ ಫಾಲೋಅಪ್ ಅನ್ನ ನ್ಯೂಸ್ 18 ಖಂಡಿತ ಮಾಡುತ್ತೆ. ಇದರಿಂದ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ನ್ಯೂಸ್ 18 ಮಾಡುತ್ತೆ. ಈ ಸುದ್ದಿಯ ಫಾಲೋಅಪ್ ಆಗುತ್ತೆ.